ಗುಡ್ ಮಾರ್ನಿಂಗ್. ಮಂಡೇ ವ್ಲಾಗ್ ಇದು. ಬೆಳಗ್ಗೆ ಎದ್ದ ತಕ್ಷಣ ಹೊರಗಡೆ ಬಂದು ಒಂಥರ ಸೆಕೆಗಂತೂ ಫುಲ್ಲು, ಈ ಸೆಕೆಯಲ್ಲಂತೂ ತುಂಬ ಸೆಕೆ ಆಗ್ತಾ ಇರುತ್ತೆ. ಸೊ ಹೊರಗಡೆ ಬಂದು 5 ನಿಮಿಷ ನಿಂತ್ಕೊಂಡಾಗ ಒಂಥರ ಫ್ರೆಶ್ ಆಗುತ್ತೆ. ಅದಾದಮೇಲೆ ಕಸ ಎಲ್ಲ ಗುಡಿಸ್ಕೊಂಡು ಇವತ್ತು ಚಪಾತಿ ಮತ್ತು ಪನ್ನೀರ್ ಗ್ರೇವಿ ಮಾಡೋಣ ಅಂತಿದ್ದೆ. ಹೊರಗಡೆ ಎಲ್ಲ ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ಒರೆಸ್ಕೋತೀನಿ ನೀಟಾಗಿ. ನಾನು ವಾರದ ಟೈಮಲ್ಲಿ ಇರೋದ್ರಿಂದ ಪಾಟೆಲ್ಲ ಕ್ಲೀನ್ ಮಾಡ್ಕೋತೀನಿ. ಪಾಟೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಾದಮೇಲೆ ತುಳಸಿ ಗಿಡ ನಾನು ಇನ್ನೊಂದು ತರಿಸಿದ್ದೆ ಚೆನ್ನಾಗಿರೋದು. ಸೊ ಅದರಿಂದ ಅದಕ್ಕೆ ಇನ್ನೊಂದಕ್ಕೆ ನಾನು ಅದನ್ನು ಹಾಕೋಕ್ಕಾಗಲಿಲ್ಲ. ನಾವು ವಿಳೆದೇನಲ್ಲ ಬಂದಾಗಲೇ ಸ್ವಲ್ಪ ಮೇಲ್ಗಡೆ ನೀಟಾಗಿ ಗಿಡ ಬಂದಾದ್ಮೇಲೆ ನಾವು ಅದಕ್ಕೆ ದಾರ ಕಟ್ಟಿ ಇರಬೇಕಾಗುತ್ತೆ. ಆವಾಗ ಮೇಲ್ಗಡೆವರೆಗೂ ಹಬ್ಬುತ್ತೆ. ಅದೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಪಾಟ್ದು ನೆಕ್ಸ್ಟ್ ನಾನು ಹೊಸಲನ್ನ ನೀಟಾಗಿ ಕ್ಲೀನ್ ಮಾಡ್ಕೊತೀನಿ. ಅರಿಶಿನ ಕುಂಕುಮ ಇಟ್ಕೊಂಡು, ವಾರ ಆಗಿರೋದ್ರಿಂದ ನೀಟಾಗಿ ಹೊಸಲಿಗೆ ಅರಿಶಿನ ಕುಂಕುಮ ಹಾಕೋದ್ರಿಂದ ಮನೆಗೆ ಒಳ್ಳೆಯದಾಗುತ್ತೆ. ಅರಿಶಿನ ನೀಟಾಗಿ ಹಾಕ್ಕೊಂಡು, ಸೊ ಮರದ್ದು ಇದಾಗಿರೋದ್ರಿಂದ ಅರಿಶಿನ ಅಷ್ಟು ಕಾಣಿಸೋದೇ ಇಲ್ಲ. ಅರಿಶಿನ ಎಷ್ಟೇ ಇದು ಮಾಡಿದ್ರು. ಸೊ ಅದಾದಮೇಲೆ ಆ ಕಡೆ ಸೈಡ್ಗೆಲ್ಲ ಅರಿಶಿನ ಹಾಕ್ಕೊಂಡು ಅದಾದಮೇಲೆ ರಂಗೋಲಿ ಹಾಕೋತೀನಿ. ನಮ್ಗೆ ಯಾವ ಡಿಸೈನ್ ಬರುತ್ತೋ ಸಿಂಪಲ್ಲಾಗಿರೋ ರಂಗೋಲಿ ಹಾಕೋಬೋದು. ನಾನು ಸಿಂಪಲ್ಲಾಗಿರೋದು ಹಾಕೋತಾ ಇದ್ದೀನಿ. ರಂಗೋಲಿ ಎಲ್ಲ ನೀಟಾಗಿ ಹಾಕ್ಕೊತೀನಿ. ರಂಗೋಲಿ ಎಲ್ಲ ಹಾಕ್ಕೊಂಡಾದ್ಮೇಲೆ ಹೊರಗಡೆ ಕ್ಲೀನ್ ಮಾಡ್ಕೊಂಡು ನೀಟಾಗಿ ಇದು ಮಾಡ್ಕೊಬಿಟ್ರೆ ನಮಗೆ ಪೂಜೆ ಮಾಡೋಕ್ಕೂ ಈಸಿ ಆಗುತ್ತೆ. ಅದರಿಂದ ಏನೂ ಅಷ್ಟು ಹಿಂಸೆ ಅನಿಸಲ್ಲ. ನೀಟಾಗಿ ಮ್ಯಾಟೆಲ್ಲ ಹಾಕಿ ಒಳಗಡೆ ಕಸ ಗುಡಿಸ್ಕೊತೀನಿ ನೀಟಾಗಿ ಒಂದು ಕಡೆಯಿಂದ. ಹೊರಗಡೆ ಫಸ್ಟು ಕ್ಲೀನ್ ಮಾಡ್ಕೊಬಿಟ್ರೆ ಅಲ್ಲಿಂದ ಒಳಗಡೆಯಿಂದ ಹೊರಗಡೆಗೆ ಕಸ ಬರಲ್ಲ. ಸೊ ಅದರಿಂದ ನನ್ನ ಮಗನಿಗೂ ರಜೆ ಇರುತ್ತೆ. ಬೇಗ ಬೇಗ ಕೆಲಸ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕಸ ಎಲ್ಲ ಗುಡಿಸ್ಕೊಂಡು, ಹಾಲು, ಅಡುಗೆ ಮನೆ, ರೂಮಲ್ಲಿ ಬೆಡ್ಶೀಟ್ ಎಲ್ಲ ನನ್ನ ಹಸ್ಬೆಂಡು ಹೋದ್ಮೇಲೆ ನನಗೆ ರೂಮೆಲ್ಲ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಬೆಳಗ್ಗೆ ಅವರು ಮಲಗಿರ್ತಾರಲ್ಲ, ಅದರಿಂದ ನೀಟಾಗಿ ರೂಮೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಕಸನ ಹಸಿ ಕಸ ಒಣಗಿರೋ ಕಸ ಬೇರೆ ಮಾಡ್ತೀನಿ. ಯಾಕಂದರೆ ಪಾಪ ಅವ್ರಿಗೂ ಕಷ್ಟ ಆಗುತ್ತಲ್ವ. ಅವರು ಅದನ್ನು ಎಲ್ಲ ಸಪ್ರೇಟ್ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ. ಸೊ ಅದರಿಂದ ಅದೆಲ್ಲ ನೀಟಾಗಿ ತೊಳೆದಾದ್ಮೇಲೆ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕೋತೀನಿ. ಬಟ್ಟೆ ಎಲ್ಲ ಹಾಕ್ಕೊಂಡಾದ್ಮೇಲೆ ಸ್ನಾನಕ್ಕೆ ಹೋಗ್ತೀನಿ. ಮನೆಯೆಲ್ಲ ನೀಟಾಗಿ ಒರೆಸ್ಬಿಟ್ಟೆ ನಾನು ಸ್ನಾನಕ್ಕೆ ಹೋಗೋದು. ನೀಟಾಗಿ ಡೆಟಾಲೆಲ್ಲ ಹಾಕ್ಕೊಂಡು ಮನೆಯನ್ನು ನೀಟಾಗಿ ಒರೆಸ್ಕೊತೀನಿ. ಪೆನಾಲ್ ಡೆಟಾಲ್ ಎರಡೂ ಮಿಕ್ಸ್ ಮಾಡ್ತೀನಿ. ಸೊ ಅದರಿಂದ ನೀಟಾಗಿರುತ್ತೆ. ನಮ್ಮ ವಿಸ್ಕಿನೂ ಅಲ್ಲಿ ಇಲ್ಲಿ ಓಡಾಡ್ತಿರ್ತಾನೆ, ನನ್ನ ಹಿಂದೆನೇ ಇರ್ತಾನೆ. ಮ್ಯಾಟೆಲ್ಲ ಒಗ್ದಾಕಿದೆ. ಸೊ ಮ್ಯಾಟೆಲ್ಲ ಹಾಕ್ಕೊಂಡಾದ್ಮೇಲೆ ಸ್ನಾನಕ್ಕೆ ಹೋಗಿ, ನಾನು ಆ್ಯಕ್ಚುಲಿ ಕೇಳ್ತಾಯಿದ್ರು ಸುಮಾರು ಜನ, ಹೇಗೆ ನಿಮ್ಮ ಫೇಸ್ ಇಷ್ಟು ನೈಸಾಗಿದೆಯಲ್ಲ ಹೇಗೆ ಏನು ಅಂತ. ನಾನು ಮೈಸೂರು ಸ್ಯಾಂಡಲ್ ಸೋಪ್ ಯೂಸ್ ಮಾಡ್ತೀನಿ. ಸೊ ಅದರಿಂದ ಪನ್ನೀರ್ ಗೊಜ್ಜು ಮಾಡಿಕೊಂಡು ಅದಾದಮೇಲೆ ಚಪಾತಿ ಮಾಡ್ಕೋತೀನಿ. ಸ್ನಾನ ಮಾಡ್ಕೊಂಡಾದ್ಮೇಲೆ ತಿಂಡಿಗೆಲ್ಲ ರೆಡಿ ಮಾಡ್ಕೊಂಡು ನಮ್ಮ ಮನೆಯವರು ತಿಂಡಿ ಆದಮೇಲೆ ಹೊರಡ್ತಾರೆ ಆಫೀಸ್ಗೆ. ಅದಾದಮೇಲೆ ಸ್ವಲ್ಪ ಬಟ್ಟೆ ಇತ್ತು. ಬಟ್ಟೆ ಪೂಜೆ ಎಲ್ಲ ಮಾಡಾದಮೇಲೆ ಸ್ವಲ್ಪ ನಾನು ಸ್ನಾನ ಮಾಡಿಬಿಟ್ಟು ಬಟ್ಟೆ ಮಡ್ಚ್ಕೋತೀನಿ. ನೀಟಾಗಿ ಒಂದು ಕಡೆಯಿಂದ ಮಡ್ಚ್ಕೊಂಡು ನನಗೆ ಅಲ್ಲಿರೋ ಬಟ್ಟೆನ ಅಲ್ಲಲ್ಲೇ ಜೋಡಿಸ್ಬಿಟ್ರೆ ನನಗೆ ಸಮಾಧಾನ. ಕಬೋರ್ಡ್ಗೆ ಯಾವ್ಯಾವ ಬಟ್ಟೆ ಎಲ್ಲೆಲ್ಲಿರುತ್ತೆ ಅಂತ ಇಲ್ಲಿ ಅದನ್ನೇ ಹಾಕ್ಕೊಂಡು ಮತ್ತೆ ನಾವು ಡಂಪ್ ಮಾಡ್ಕೊಂಡು ಹೋದರೆ ಬಟ್ಟೆಗಳನ್ನ ಜಾಸ್ತಿ ಆಗಿಬಿಡುತ್ತೆ. ಆ ದಿನದ ಬಟ್ಟೆಗಳನ್ನ ಅಲ್ಲಲ್ಲೇ ಹಾಕೋತೀನಿ. ಸೊ ಇವತ್ತಿನ ವ್ಲಾಗ್ ಇಲ್ಲಿ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.